ಪಾಪ ಮಾನ್ ನಾಯಕರುಗಳಿಗೆ, ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳುತ್ತೆ ಈಗ ಅಂತ ಹೇಳಿ. ಯಾವ ದೇವರಾಜೇಗೌಡರ ನೆನ್ನೆ ಹೇಳಿಕೆ ನಾನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ, ನೀವು ಅದನ್ನು ನೋಡ್ಬಿಟ್ರೆ ಅದಕ್ಕೆ ಡೀಟೇಲ್ ಆಗಿ ನೋಡಿಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ. ನೀವು ನೋಡ್ಬಿಡಿ ಇದನ್ನ, ಅವ್ರು ಏನ್ ಹೇಳಿದ್ದಾನೆ ಅಂತ ಹೇಳಿ. ನಂತರ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣು ಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೋತೀನಿ ನಿಮ್ಮಿಂದ. ಯಾರಿಗೂ ಅನ್ಯಾಯ ಆಗಬಾರದು. ಸೌಂಡ್ ಕೊಡಪ್ಪ. ಅವ್ರಿಗೆ ಕಾಣಲ್ಲ, ಅವ್ರಿಗೆ ಕಾಣಲ್ಲ. ವಾಲ್ಯೂಮ್ ಕೊಡಪ್ಪ. ದೇವರಾಜೇಗೌಡ, ದೇವರಾಜೇಗೌಡ, ಅಡ್ವೊಕೇಟ್ ದೇವರಾಜೇಗೌಡ. ಇರಿ ಇರಿ ಇರಿ. ಕಾರ್ತಿಕ್ ಈ ಕೇಸಲ್ಲಿ ನೀವು ವಕಾಲತ್ ಹಾಕಿ ಅಂತ ಬಂದ, ನೀವು ಅಬ್ಜೆಕ್ಷನ್ ಹಾಕ್ತಾರೆ. ಏನಪ್ಪ ಅಂತಂದ್ರೆ ಈ ತರ ಎಲ್ಲ ವಿಡಿಯೋ ಸಿಡಿ ಬಗ್ಗೆ ಅವರು ಸ್ಟೇ ತಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕೊಂಡ್ಬಂದ್ರೆ ಟೆನ್ಷನ್ ಹಾಕಕ್ಕಾಗಲ್ಲ. ಏನು ವಿಡಿಯೋ ಇದೆ ಬಾಯ್ ನೋಡೋಣ, ಅಬ್ಜೆಕ್ಷನ್ ಹಾಕಿ ನೋಡ್ಬೇಕಲ್ಲ ಅಲ್ಲಿ. ಆಗ ಪೆಂಡ್ರೈವ್ ತಗೊಂಡು ಹಾಕಿ ತಗೊಂಡು ನಾನು ನೋಡಿದೆ ಇಲ್ಲ, ಪೆಂಡ್ರೈವ್ ನೋಡಿ ಎಲ್ಲ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಭಾಳ ಅಶ್ಲೀಲವಾದ ವಿಡಿಯೋಗಳಿದ್ದು ಅದರಲ್ಲಿ. ಸೊ ಆಗ ಅಬ್ಜೆಕ್ಷನ್ ಹಾಕ್ಬೇಕಲ್ಲ. ಆಗ ನಾವು ಇದನ್ನ ಯಾರಿಗಾರ ಕೊಟ್ಟಿದ್ಯಾ ಅಂತ ಕೇಳಿದ್ವಿ. ಹಣ ಈಗಾಗಲೇ ಕಾಂಗ್ರೆಸ್ ಕೆಲವು ಲೀಡರ್ಗಳು ತಗೊಂಡ್ಬಿಟ್ಟವ್ರು, ಇಸ್ಕೊಂಡ್ಬಿಟ್ಟವ್ರು ಅದರಲ್ಲಿ. ಆಮೇಲೆ ನನ್ನ ಹತ್ರ ಬಂದರೆ ವಿಡಿಯೋನು ಕೂಡ ಅದು ನನಗೆ ಪರ್ಸನಲ್ ಐತೆ ಅಂತ ಗೊತ್ತಿಲ್ಲ ನನಗೆ. ಅದು ನನಗೊಂದು ಇದೊಂದು ಪೆಂಡ್ರೈವ್ ಸಿಗ್ತಾನೆ ನನಗೆ, ನಾನು ಯಾರೋ ಫ್ರೆಂಡ್ಸ್ ಹತ್ರ ಅವ್ರ ಜೊತೆ ಇಸ್ಕೊಂಡೆ ಅಂತ ಹೇಳ್ದ. ಅವನು ಕೂಡ ಇವ್ನು ಕಷ್ಟ ಸಿಗಾಕೊಂಡಾಗ ಏನು ಮಾಡೋ, ಇವನು ಅವ್ರನ್ನ ಏನೋ ಮಾಡೋದಕ್ಕೋಸ್ಕರ ಪೆಂಡ್ರೈವ್ ಇಸ್ಕೊಂಡ. ಆ ವಿಡಿಯೋ ನೋಡಿದಾಗ ನನಗೆ ಇಲ್ಲಿ ಭಾಳ ಭಯ ಆಗಿತ್ತು. ಅದಕ್ಕೆ ಯಾರು ಅಂತಂದರೆ ಈ ಥರ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಸುರೇಶ್ ಅಂತೆಲ್ಲ ಹೋಗಿದೆ ಇದು. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಇರುವಂಥ ಶ್ರೇಯಸ್ ಪಟೇಲ್ ಕೂಡ ಎಲ್ಲರಿಗೂ ಡಿಸ್ಕಸ್ ಆಗಿದೆ ಅಲ್ಲಿ. ಅದಕ್ಕೆ ಇನ್ನೊಬ್ಬ ಲೀಡರ್ಗಳೆಲ್ಲ ಬಂದು ಮಾತಾಡಿದಂತೆ. ಏನಂದ್ರು ಅಂತ ಕೇಳಿದೆ ನನಗೆ. ಯಾಕಂದ್ರೆ ನಾನು ಒಬ್ಬ ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ. ಏನಂದ್ರು ಅದನ್ನ ಸಮಯ ಬಂದ ನಾನು ಮಾಡ್ತೀನಿ, ನಾನು ನಿಮಗೆ ಇಲ್ಲಿ ಈ ಪೆಂಡ್ರೈವ್ ಏನು ಮಾಡಬೇಕು ಆಚರಣೆ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದ ಹಣ. ಆದ್ರೆ ಹೇಳ್ತೀನಿ ನಾನು ಏನೂ ಮಾಡಲಿಲ್ಲ, ನನಗೆ ಬೇಜಾರಾಗ್ತೀನಿ. ತಕ್ಷಣ ಇಷ್ಟೆಲ್ಲ ಘಟನೆ ಆದ್ಮೇಲೆ ನನಗೆ ಅವನಿಂದ ವಕಾಲತ್ ತಗೊಂಡು ಏನು 81 ಜನ ನಮ್ಮಿಂದ ಮುಂದಿದ್ದಾರೆ ಅವೆಲ್ಲ ವಕಾಲತ್ ಅಬ್ಜೆಕ್ಷನ್ ಹಾಕಿದ್ರೆ ನಾವು 88 ಜನ ವಕಾಲತ್ ಹಾಕೋಣ ಅಂತೇಳಿ ನಾನು ಹಂಗೆ ಪೆಂಡಿಂಗ್ ಮಲಿಕೊಂಡಿದ್ದೀನಿ, ವಕಾಲತ್ ಹಾಕಿಲ್ಲ. ಸೊ ಈ ಕಾರ್ತಿಕ್ ಈ ಕೇಸಲ್ಲಿ ನೀವು ಒಂದು ವಕಾಲತ್ ಹಾಕಿ ಅಂತ ಒಂದು ಏನಪ್ಪಾ ಅಂತಂದ್ರೆ ಈ ತರ ಎಲ್ಲ ವಿಡಿಯೋ ಸಿಡಿ ಇನ್ನೊಂದಿದೆ. ಸೊ ಅದರಿಂದ ಒಂದು ಅಬ್ಜೆಕ್ಷನ್ ಹಾಕೊಂಡ್ರೆ ಸುಮ್ಸುನೆ ಹಾಕಕ್ಕಾಗಲ್ಲ. ಏನು ವಿಡಿಯೋ ಇದೆ ಬಾಯ್ ನೋಡೋಣ, ಅಬ್ಜೆಕ್ಷನ್ ಇದರ ಅಪರಾಧ ಏನಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅವ್ರಿಗೆ. ನೋಡಿದ್ರೆ ಎಲ್ಲ ಪೆಂಡ್ರೈವ್ ನೋಡಿ ಎಲ್ಲ ನೋಡ್ಬೇಕು. ಬೇಡ ಬೇಡ ರಿಪೀಟ್ ಬೇಡ, ಆಫ್ ಮಾಡಿ.